ಪ್ರೇಮ ರಾಮ್ ಕಾವ್ಯ ಪ್ರೇಮ ಇವತ್ತಿಂದ ಈ ಮನೇಲಿ ನಿಮ್ ಹೊಸ ಜೀವನ ಶುರುವಾಗ್ತಿದೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ ಸಾಂಸಾರಿಕ ಜೀವನ ಸುಖವಾಗಿರ್ಲಿ ಅಂತ ಬೇಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ. ಕಾವ್ಯ ನೀನು ಈ ಮನೆ ದೊಡ್ಡ ಸೊಸೆ, ನೀನ್ ಮೊದಲು ದೀಪ ಹಚ್ಚು ಬಾ. ಕಾವ್ಯ ಬಾಮ ದೀಪ ಹಚ್ಚು. ನನಗೆ ತುಂಬಾ ಸುಸ್ತಾಗಿದೆ, ಜೊತೆಗೆ ತಲೆ ಕೂಡ ನೋವ್ತಾ ಇದೆ. ನಾನು ಹೋಗಿ ರೆಸ್ಟ್ ಮಾಡ್ಬೇಕು. ಹೌದಮ್ಮ, ಈ ಮದ್ವೆ ಗದ್ಲ ಆಮೇಲೆ ಸ್ಟೇಜ್ ಮೇಲೆ ತುಂಬಾ ಹೊತ್ತು ನಿಂತಿದ್ಯಲ್ಲ, ಅದಕ್ಕೆ ಸುಸ್ತಾಗಿರತ್ತೆ. ಕಾವ್ಯ ಮೊದ್ಲು ದೇವ್ರಿಗೆ ದೀಪ ಹಚ್ಚು, ಆಮೇಲೆ ಸೀದಾ ನೀನ್ ರೂಮ್ಗೆ ಹೋಗಿ ರೆಸ್ಟ್ ತಗೋ, ಆಯ್ತಾ? ಕಾವ್ಯ ಅತ್ತೆ ಅಷ್ಟು ಹೇಳ್ತಿದಾರಲ್ವಾ, ಬಾ. ಪ್ರೇಮ ಈಗ ನೀನ್ ದೀಪ ಹಚ್ಚು. ಪೂರ್ವಿ ಎಲ್ಲೇ ಇಲ್ಲ? ಅಮ್ಮ, ಅವರೆಲ್ಲ ದೇವ್ರ ಮನೆ ಹತ್ರ ಹೋದ್ರು. ದೊಡ್ಡಮ್ಮ ಪ್ರೇಮ ಮತ್ತೆ ಕಾವ್ಯ ಕೈಯಿಂದ ದೀಪ ಹಚ್ಚಿಸ್ತಾ ಇದ್ದಾರೆ. ಪ್ರೇಮ ನೀನ್ ಯಾರೇ ನಮ್ಮನೆ ದೀಪ ಹಚ್ಚೋದಕ್ಕೆ? ನಿನಗೇನ್ ಹಕ್ಕಿದೆ? ಎಲ್ರು ನಾ ಮರಳು ಮಾಡಿ ನನ್ನ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ನೀನ್ ಈ ಮನೆ ಸೊಸೆ ಆಗ್ಬಿಡ್ತೀಯಾ? ಅವನ್ನ ಬಲ್ವಂತ ಮಾಡಿ ಮದ್ವೆ ಆಗಿದ್ ಕೂಡ್ಲೆ ಎಲ್ಲ ಮುಗೀತು, ನೀನೆ ಗೆದ್ದೆ ಅನ್ಕೊಂಡ್ಯಾ? ನಿನ್ ನಾಟ ಎಲ್ಲ ಮದ್ವೆ ಮನೇಲೆ ಮುಗೀತು. ಇನ್ನು ಮುಂದೆ ಈ ಮನೇಲಿ ನನ್ನ ಆಟ ಶುರುವಾಗತ್ತೆ. ನೀನು ಮಾಡಿರೋ ಮೋಸಕ್ಕೆ ಇನ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಪರಿಣಾಮ ಅನುಭವಿಸ್ತೀಯ. ಮಹೇಶ್ವರಿ, ಏನಿದು? ಪ್ರೇಮ ನಿನ್ ಸೊಸೆ ಸೊಸೆ ಜೊತೆ ಮಾತಾಡೋ ರೀತಿನ ಇದು? ಇವಳು ಯಾವ ಸೀಮೆ ಸೊಸೆ ಅಕ್ಕ ನನಗೆ? ನೀವೆಲ್ರೂ ಇವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ರಾಮ್ನ ಹೆತ್ತ ತಾಯಿ ನಾನು ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಈ ಜನ್ಮದಲ್ಲಿ ಒಪ್ಕೊಳ್ಳೋ ಮಾತೇ ಇಲ್ಲ. ನನ್ ಮಗ ಇದ್ದ ಸ್ನೇಹನೇ ನನ್ ಸೊಸೆ ಆಗ್ತಾಳೆ. ಏನ್ರಿ ಹೀಗ್ ಮಾತಾಡ್ತೀರಾ? ಮೋಸ ಆಗಿರೋದು ನಮ್ಮ ಅಕ್ಕಂಗೆ, ಮೋಸ ಮಾಡಿರೋದು ನಿಮ್ ಮಗ ರಾಮ್. ಅದನ್ನ ನೆನ್ಪಲ್ಲಿಟ್ಕೊಂಡು ಮಾತಾಡಿ, ಸುಮ್ನೆ ನಮ್ಮ ಅಕ್ಕನ ಬ್ಲೇಮ್ ಮಾಡ್ಬೇಡಿ. ನನ್ ಮಗನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನನ್ ಮಗ ಅಂತ ಕೆಲ್ಸ ಮಾಡೋನಲ್ಲ, ಎಲ್ಲ ಈ ನಿನ್ನಕ್ಕನೇ ಮಾಡಿರೋದು. ಒಂದಲ್ಲ ಒಂದಿನ ಇವಳು ಮಾಡಿರೋ ಹಗರಣನೆಲ್ಲ ಹೊರಗ್ ತಂದೆ ತರ್ತೀನಿ.
ಆವತ್ತು ನನ್ನ ಮಗ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ಇವಳನ್ನ ಈ ಮನೆಯಿಂದ ಒದ್ದ ಆಚೆ ಹಾಕ್ತೀನಿ. ಇದು ನನ್ನ ಪ್ರತಿಜ್ಞೆ. ಪ್ರೇಮ, ಮಹೇಶ್ವರಿ ಮಾತುಗಳನ್ನ ಮನ್ಸಿಗೆ ಹಚ್ಕೋಬೇಡ. ಸಿಟ್ಟಲ್ಲಿ ಬಂದಿರೋ ಮಾತುಗಳು. ನೀನೆಂಥ ಬಂಗಾರ ಅಂತ ಅವಳಿಗಿನ್ನೂ ಅರ್ಥ ಆಗಿಲ್ಲ. ನಿಧಾನಕ್ಕೆ ಅರ್ಥ ಆಗತ್ತೆ. ಅರ್ಥ ಆದ್ಮೇಲೆ ಆ ದಿನ ನಿನ್ನ ಸೊಸೆ ಅಂತ ಒಪ್ಕೊಂಡು ನಿನ್ ಮೇಲೆ ಜೀವನೇ ಬಿಡ್ತಾಳೆ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಆಯ್ತಾ? ಸರಿಮಾ, ಈಗ ದೀಪ ಹಚ್ಚು. ದೇವ್ರೆ, ನನ್ನಿಂದಾಗಿರೋ ತಪ್ಪುಗಳನ್ನೆಲ್ಲ ಸರಿಪಡಿಸೋ ಶಕ್ತಿ ಕೊಡು. ನಾನು ಎಲ್ರಿಗೂ ಹಿಂಸೆ ಕೊಟ್ಟು ಈ ಮನೆಗೆ ಬಂದಿದ್ದೀನಿ. ಈ ಮನೆನ ನಾನು ಯಾವತ್ತು ಸಂತೋಷವಾಗಿಡೋ ಚೈತನ್ಯ ಕೊಡು. ಪ್ರೇಮ, ರಾಮ್ ಮೊದಲು ಕಟ್ಟಿದ ತಾಳಿನ ಬಿಚ್ಚಿ ದೇವ್ರ ಮುಂದೆ ಇಡು. ಪ್ರೇಮ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಕುತ್ತಿಗೆಲಿ 2 ತಾಳಿ ಇದೆ. ರಾಮ್ ಎಲ್ರೂ ಸಮ್ಮುಖದಲ್ಲಿ ಕಟ್ಟಿದ ತಾಳಿನ ಇಟ್ಕೊಂಡು ಬೆಟ್ಟದ ಮೇಲೆ ಕಟ್ಟಿದ್ದಲ್ಲ ಆ ತಾಳಿನ ಬಿಚ್ಚಿ ದೇವ್ರ ಮುಂದೆ ಇಡು.
ಬೈಕೊಂಬೇಡ ಮೂರ್ತಿ, ಮದುವೆ ಬರೋಕ್ಕಾಗಿಲ್ಲ. ಏನೋ ಇದು ವಿಷಯ? ನಿನ್ನ ಮಗ ರಾಮ ಮಾದೇವ ಮದುವೆ ಆಗೋ ಹುಡುಗಿನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದಂತಲ್ಲೋ? ನನಗೆ ನಂಬಕ್ಕಾಗಿಲ್ಲ ಮಾರ್ಯ. ಒಂದಿಬ್ಬರು ವಿಚಾರಿಸಿದೆ, ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಾದ್ರೂ ಅದೇ ಮಾತು, ಅದೇ ಸುದ್ದಿ. ನನಗಂತೂ ಹಿಂಸೆ ಆಗ್ತಾ ಇದೆ. ನಮ್ಮ ರಾಮ ಈಗೆಲ್ಲ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಬಿಡು. ಇದ್ರೆ ಇಂಥ ಮಗ ಇರ್ಬೇಕು ಅನ್ನೋ ತರ ಇದ್ದೋನು ಈಗ ನೋಡಿದ್ರೆ ಈಗ ಮಾಡ್ದ. ಈ ಕಾಲದಲ್ಲಿ ಯಾವ ಹುಡುಗರು ನಂಬಕ್ಕಾಗಲ್ಲ. ಹೇಗೋ ಒಟ್ನಲ್ಲಿ ಮದುವೆ ಮುಗೀತಲ್ಲ, ಅದೇ ಸಂತೋಷ. ಸರಿ ಕಣ, ನಾನು ಫೋನ್ ಮಾಡಿ ಶುಭಾಶಯ ಹೇಳ್ದೆ ಅಂತ ಹೇಳು ಅವನಿಗೆ. ಸರಿಯಪ್ಪ. ಶ್ರೀಧರ, ಯಾಕೆ ಸಪ್ಪಗಿದ್ಯಾ? ಇನ್ನೇನ್ ಮಾಡ್ಲಿ ಅತ್ತಿಗೆ, ನನ್ನ ಮಗ ರಾಮ್ ಬಗ್ಗೆ ಊರಲ್ಲಿ ಎಂತ ಒಳ್ಳೆ ಅಭಿಪ್ರಾಯ ಇತ್ತು. ಈಗ ಊರ್ ಜನ ಎಲ್ಲ ಅವನ ಬಗ್ಗೆ ಏನೇನೋ ಮಾತಾಡ್ಕೋತಾ ಇದ್ದಾರೆ. ಅವನ್ ಯಾಕೆ ಹೀಗೆ ಮಾಡ್ದ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಅವನು ಮಾಡಿದ್ದನ್ನ ನನಗೆ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅತ್ತಿಗೆ. ಶ್ರೀಧರ, ಆಗಿದ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಮುಂದೆ ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಮ್ಮ ಮಕ್ಕಳು ಸೊಸೆಂದ್ರು ಸುಖವಾಗಿರೋ ತರ ನೋಡ್ಕೋಬೇಕು. ಶ್ರೀಧರ, ಪೂಜಾರಿಗಳ ಹತ್ರ ಮಾತಾಡಿ ಶಾಂತಿ ಪೂಜೆ ಬಗ್ಗೆ ವಿಚಾರಿಸಿದೆ. ಅವರು ನಾಳೆನೇ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ನೀನು ಪೂಜೆಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಬಿಡು. ಆಯ್ತು ಅದ್ಕೆ. ಶ್ರೀಧರ, ನೀನೇನು ಚಿಂತೆ ಮಾಡಬೇಡ. ಮದುವೆ ವಿಷಯದಲ್ಲಿ ಆಗಿರೋ ರಗಳಿಗಳಿಂದ ಎಲ್ರೂ ಮನ್ಸಿಗೂ ಬೇಜಾರಾಗೋಗಿದೆ. ಪೂಜೆ ಒಂದಾಗೋದ್ರೆ ಎಲ್ರೂ ಮನ್ಸು ತಿಳಿಯಾಗತ್ತೆ. ಮನಸ್ಥಿತಿ ಸರಿ ಹೋದ್ರೆ ಪರಿಸ್ಥಿತಿನೂ ಸರಿ ಹೋಗುತ್ತೆ. ಇದೇ ಮುಹೂರ್ತದಲ್ಲಿ, ಇದೇ ಮಂಟಪದಲ್ಲಿ, ಇದೇ ಜನಗಳ ಸಮ್ಮುಖದಲ್ಲಿ ನನ್ನ ಎರಡನೇ ಮಗಳು ಕಾವ್ಯನ ನಿನ್ನ ಮಗ ಮಹಾದೇವನಿಗೆ ದಾರಿ ಹಾಕ್ತೀನಿ. ರಾಮ್ ನನ್ನ ಕಿಡ್ನಾಪ್ ಮಾಡಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬೆಟ್ಟದ ದೇವಸ್ಥಾನದಲ್ಲಿ ತಾಳಿ ಕಟ್ಟಮ್ಮ. ನಂಬಿ ದೊಡಮ್ಮ, ಪ್ರೇಮ ಹೇಳ್ತಿರೋದೆಲ್ಲ ಸುಳ್ಳು ದೊಡಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ. ನೀನ್ ತಪ್ಪನ ಒಪ್ಕೊಂಡು ಇವತ್ತೇ ಪ್ರೇಮನ ಮದ್ವೆ ಆಗ್ಬೇಕು. ಮಹಾದೇವ, ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ. ಮಹಾದೇವ, ನಿನ್ ತಲೆಯಲ್ಲಿ ಏನ್ ನೋಡ್ತಿದ್ದೆ, ನೀನೇನ್ ಯೋಚನೆ ಮಾಡ್ತಿದ್ಯಾ, ಅದೆಲ್ಲ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಮಹಾದೇವ, ಏನು ಯೋಚನೆ ಮಾಡಬೇಡ. ಆಗಿದ್ದೆಲ್ಲ ಒಳ್ಳೇದಕ್ಕೇನೆ, ಮುಂದೇನೂ ಒಳ್ಳೇದೇ ಆಗತ್ತೆ. ಮಹಾದೇವ, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ಹೇಗೋ ಆಗತ್ತೆ. ಮೇಲೊಬ್ಬ ದೇವ್ರಿದಾನಲ್ಲ, ಎಲ್ಲ ಅವನ ಪ್ರಕಾರನೇ ಆಗೋದು. ಈ 2 ಮದ್ವೆ ಕೂಡ ಅವನ ಇಚ್ಛೆ ಅಂತಾನೆ ನಡೆದಿರೋದು. ಆದ್ರೆ ಮಹಾದೇವ, ರಾಮಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪಾಗೋಗಿದೆ. ನೀನ್ ಮದ್ವೆ ಆಗ್ಬೇಕಾಗಿದ್ದ ಹುಡುಗಿನ ಅವನ್ ಮದ್ವೆ ಆಗೋದ? ಇದನ್ನೇ ಮನ್ಸಲ್ಲಿ ಇಟ್ಕೊಡೋದಕ್ಕೆ ಹೋಗ್ಬೇಡ. ಇದನ್ನ ಮನ್ಸಲ್ಲಿ ಇಟ್ಕೊಂಡು ಅವನ ಮೇಲೆ ಹಾಗೆ ಸಾಧಿಸ್ಬೇಡ. ಚಚೆ, ನಾನ್ ಯಾಕಮ್ಮ ಅವನ ಮೇಲೆ ಹಾಗೆ ಸಾಧಿಸ್ಲಿ? ಆದ್ರೆ ಅವನ್ ಯಾಕೆ ಹಿಂಗ್ ಮಾಡ್ದ ಅಂತಾನೆ ಅರ್ಥ ಆಯ್ತಿಲ್ಲ. ಒಂದ್ ಮಾತು ನನ್ ತಾವ್ ಹೇಳಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರ್ಲಿಲ್ವಲ್ಲ. ಮಹಾದೇವ, ಅವನು ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ಬಿಟ್ಟ. ಅವನು ತಪ್ಪು ಮಾಡಿರ್ಬೋದು, ಆದ್ರೆ ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಮಾಡಿರೋ ತಪ್ಪಲ್ಲ.
ಏನೋ ತೊಡಕ್ಬಿಟ್ಟ ಅವನು. ನಿಜ ಕಣಮ್ಮ, ಅವನೇನ್ ಕೆಟ್ಟವನಲ್ಲ, ಪರಿಸ್ಥಿತಿ ಅವನ್ನ ಕೆಟ್ಟವನನ್ನಂಗ್ ಮಾಡದೆ. ಮತ್ತೆ ಮಹಾದೇವ, ಇನ್ನೊಂದು ವಿಷಯ, ನಮ್ಮ ಕಾವ್ಯ ತುಂಬಾ ಓದಿರೋ ಹುಡುಗಿ, ಸಿಟಿಲ್ ಬೇರೆ ಇದ್ಲು. ಪಾಪ ಅವಳು ಏನೇನೋ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ಲು ಅನ್ಸಂತೆ. ನೋಡಿದ್ರೆ ಎದಕ್ಕಿದ್ದಾಗೆ ನಿನ್ ಜೊತೆ ಮದ್ವೆ ಆಗೋಯ್ತು. ಹಾಗಾಗಿ ಸ್ವಲ್ಪ ಸಿಟ್ಟಲ್ಲಿದ್ದಾಳೆ. ಈ ಹೊಸ ವಾತಾವರಣಕ್ಕೆ, ಹೊಸ ಸಂಬಂಧಕ್ಕೆ ಹೊಂದ್ಕೊಡೋದಕ್ಕೆ ಅವಳಿಗೆ ಸ್ವಲ್ಪ ಸಮಯ ಬೇಕು. ಅವಳೇನಾದ್ರೂ ಸಿಟ್ಟಲ್ಲಿ ಮಾತಾಡಿದ್ರೆ ಅಥವಾ ಹೆಚ್ಚು ಕಮ್ಮಿ ಏನಾದ್ರೂ ಹೇಳಿದ್ರೆ ನೀನೇ ಸಂಭಾಳಿಸ್ಕೊಂಡು ಹೋಗ್ಬೇಕು. ಸರಿ ಕಣಮ್ಮ, ನೀನೇನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಸತ್ಯಣ್ಣ ನಮ್ಮನ್ನ ನಂಬಿ ಅವರಿಬ್ರು ಹೆಣ್ಮಕ್ಳನ್ನ ನಮ್ಮನೆಗೆ ದಾರಿ ಎರೆದ್ಕೊಟ್ಟಿದ್ದಾರೆ. ಅವರಿಬ್ಬರಿಗೆ ಯಾವುದೇ ಕೊರತೆ ಇಲ್ಲದೆ ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರಿನಾ? ಸರಿ. ರಾಮ್, ರಾಮ್, ಯಾಕೋ ಹೀಗ್ ಮಾಡ್ಬಿಟ್ಟೆ? ನಾನು ಅಷ್ಟು ಬೇಡ ಬೇಡ ಅಂದ್ರು ಆ ಪ್ರೇಮಗ್ ಯಾಕೋ ತಾಳಿ ಕಟ್ದೆ? ನೀನ್ ಹೆತ್ತ ತಾಯಿಗಿಂತ ನಿನ್ ದೊಡ್ಡಮ್ಮನ್ ಮಾತೆ ಹೆಚ್ಚಾಗೋಯ್ತಲ್ವಾ ನಿನ್ಗೆ? ನೀನ್ ತಪ್ಪು ಮಾಡ್ಬಿಟ್ಟೆ ರಾಮ್. ನಿನ್ ಕಣ್ಣು ಮುಂದೆನೆ ನಿಂಗೆ ಮೋಸ ಆಗ್ತಿದ್ರು ನಿನ್ ಕಣ್ಣು ಕಾಣಿಸ್ತಾ ಇಲ್ಲ. ನೋಡು ರಾಮ್, ನಾನೀಗ ಮಾತಾಡ್ತೀನಿ ಅಂತ ನೀನ್ ತಪ್ಪು ತಿಳ್ಕೊಬೇಡ. ಆದ್ರೆ ನೀನ್ ದೇವ್ರು ಅಂತ ಪೂಜೆ ಮಾಡೋ ಆ ನಿನ್ ದೊಡ್ಡ ಮನೆ ಇವತ್ತು ನಿನ್ ಜೀವನ ಹಾಳು ಮಾಡಿದ್ರು. ಅವ್ರು ಬೇಕು ಅಂತಾನೆ ಆ ಪ್ರೇಮನ್ ಕುತ್ತಿಗೆ ತಾಳಿ ಕಟ್ಟೋಗಿ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ನೀನ್ ಖುಷಿಯಾಗಿರೋದು ಇಷ್ಟ ಇಲ್ಲ. ಅವ್ರಿಗೆ ನೀನ್ ಖುಷಿ ಬೇಕಾಗಿಲ್ಲ ರಾಮ್, ಅವ್ರಿಗೆ ಬೇಕಾಗಿರೋದು ನಿನ್ ಮೇಲಿನ ಅಧಿಕಾರ ಅಷ್ಟೇ. ಹಾಗೆಲ್ಲ ಮಾತಾಡ್ಬೇಡ ಮಾವ. ನಾನ್ ದೊಡ್ಡಮ್ಮ ಎಂತವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋರು ಆ ಕ್ಷಣನೇ ನಾನ್ ಕೊಡೋ ಗೌರವನ ಕಳ್ಕೋಬೇಕಾಗುತ್ತೆ. ರಾಮ್, ಏನಾಗಿದ್ಯೋ ನಿನ್ಗೆ? ನಿನ್ ಹೆತ್ತ ತಾಯಿಗ್ ನೋವು ಮಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಾಗ್ತಿಲ್ವಾ? 9 ತಿಂಗಳು ಹೆತ್ತು ಹೊತ್ತಿರೋ ಈ ನಿನ್ ತಾಯಿಗಿಂತ ನಿನ್ ದೊಡ್ಡಮ್ಮನೆ ಹೆಚ್ಚಾಗೋದ್ರ? ನೀನ್ ಅವ್ರ ಮಾತು ಮೀರಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನ್ನನ್ನ ಅವ್ರ ಮಾತಲ್ಲಿ ಕಟ್ಟ ಹಾಕಿ ಆ ಪ್ರೇಮಗೆ ತಾಳಿ ಕಟ್ಟೋ ಹಾಗೆ ಮಾಡಿದ್ರು. ಇಲ್ಲ ಅಮ್ಮ, ಇದ್ರಲ್ಲಿ ದೊಡ್ಡಮ್ಮಂದು ಏನೂ ತಪ್ಪಿಲ್ಲ. ಅವರು ಎಲ್ರೂ ತರನೇ ಪ್ರೇಮ ಹೇಳಿರೋದು ನಂಬಿದ್ದಾರೆ. ನಂಬ ಹೋಗೆ ಅವಳು ಮಾಡಿದಾಳೆ. ಇವತ್ತು ದೊಡ್ಡಮ್ಮ ಏನೇ ಮಾಡಿದ್ರು ತಾವು ಮಾಡ್ತಿರೋ ನ್ಯಾಯ ಅನ್ಕೊಂಡೇ ಮಾಡಿರೋದು. ಅವ್ರಿಗೆ ನನಗೆ ಯಾವತ್ತು ಕೆಟ್ಟದ್ ಮಾಡೋ ಉದ್ದೇಶ ಇರಲ್ಲ. ಯೋ 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 ನಿನಗೆ ಹೇಗೋ ಅರ್ಥ ಮಾಡಿಸ್ಲಿ ರಾಮ್. ಆದ್ರೆ ಒಂದಂತೂ ನಿಜ ರಾಮ್, ಆ ಪ್ರೇಮ ನಿನ್ ಕೈಲಿ ಬಲವಂತವಾಗಿ ಕಟ್ಟಿಸ್ಕೊಂಡಿರೋ ತಾಳಿ ತುಂಬಾ ದಿನ ಅವಳು ಕುತ್ಕೆಲಿ ಇರೋದಕ್ ಬಿಡಲ್ಲ ನಾನು. ಆದಷ್ಟು ಬೇಗ ಅವಳು ಕಟ್ಟಿರೋ ಸುಳ್ಳಿನ ಕೋಟೆನ ಪುಡಿ ಪುಡಿ ಮಾಡಿ ಈ ಮನೆಯಿಂದ ಆಚೆ ದಬ್ಬೋವರೆಗೂ ನನಗ್ ಸಮಾಧಾನ ಇಲ್ಲ. ನೋಡು ರಾಮ್, ನೀನೇನು ಚಿಂತೆ ಮಾಡ್ಬೇಡ. ಯಾವತ್ತಿದ್ರೂ ಸ್ನೇಹನೇ ನಿನ್ ಹೆಂಡತಿ. ಆ ಪ್ರೇಮ ನಿನ್ ಕಾರ್ಡಿಕ್ಕಿಗೆ ಹೇಗ್ ಬಂದ್ಲು, ನಿನ್ ಮೊಬೈಲಿಂದ ಅವಳ ಮೊಬೈಲ್ಗೆ ಹೇಗ್ ಮೆಸೇಜ್ ಹೋಯ್ತು ಅಂತ ಕಂಡು ಹಿಡಿಬೇಕು. ಆವಾಗ ಅವಳ ಬಣ್ಣ ಎಲ್ಲ ಬಯಲಾಗತ್ತೆ. ಬಿಡಲ್ಲ, ನಾನ್ ಕಂಡು ಹಿಡ್ದೇ ಹಿಡಿತೀನಿ. ಅವಳನ್ನ ಈ ಮನೆಯಿಂದ ಆಚೆ ಹಾಕಿ ಸ್ನೇಹ ಜೊತೆ ನಿನ್ ಮದ್ವೆ ಮಾಡಿಸ್ತೀನಿ. ಇದು ಈ ನಿನ್ ಹೆತ್ತು ತಾಯಿ ಮಾಡ್ತಾ ಇರೋ ಪ್ರತಿಜ್ಞೆ. ಪ್ರೇಮಕ್ಕ, ರಾಣಿ ರಾಣಿ, ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಗೊತ್ತಾ? ಓಕೆ, ನಾನು ಬಂದೆ. ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇದೆ, ಚಾರ್ಜ್ ಹಾಕಿ ನಾನೇ ಗೇಟ್ ಹತ್ರ ಹೋಗ್ತೀನಿ. ಓಕೆ.
ಅಕ್ಕ ನಂಗೆ ಭಯ ಆಗ್ತಿದೆ. ಮಹೇಶ್ವರಿಯಮ್ಮ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ಡಾಕ್ಟರ್ ಫೋನಿಂದ ನಿನ್ ಫೋನಿಗೆ ಮೆಸೇಜ್ ಹೇಗ್ ಬಂತು, ಯಾರು ಕಳಿಸಿದ್ರು, ಅದನ್ನ ಕಣ್ಣು ಹಿಡಿತೀನಂತೆಲ್ಲ ಹೇಳ್ತಾ ಇದ್ರು ಅಕ್ಕ. ಅದನ್ನ ಕೇಳಿಸ್ಕೊಂಡಾಗಿಂತ ನಂಗೆ ಕೈ ಕಾಲೇ ಆಡ್ತಿಲ್ಲ. ಈ ವಿಷಯದಲ್ಲಿ ನಾನೇ ನಿಮ್ ಸಹಾಯ ಮಾಡಿದೀನಿ ಅಂತ ಏನಾದ್ರೂ ಗೊತ್ತಾದ್ರೆ ಯಪ್ಪ, ಮೊದ್ಲೇ ಮಹೇಶ್ವರಿಯಮ್ಮ ಏನ್ ಮಾಡಕ್ಕೂ ಹೆಸಲ್ಲ. ಚಿಂತೆ ಮಾಡ್ಬೇಡ ರಾಣಿ. ರಾಮ್ ನಂಗೆ ಸಿಗೋದಕ್ಕೆ ಮುಖ್ಯ ಕಾರಣನೇ ನೀನು. ನೀನ್ ಸಹಾಯ ಮಾಡದೆ ಹೋಗಿದ್ರೆ ನಾನು ಕಳ್ಕೊಂಡ್ ಬಿಡ್ತಿದ್ದೆ. ನನ್ ಪ್ರಾಣ ಹೋದ್ರು ನಿನ್ನ ಸಿಕ್ಕಾಕ್ಸಲ್ಲ. ನೀನ್ ನಂಗೆ ಸಹಾಯ ಮಾಡಿರೋ ಗುಟ್ಟು ಯಾವತ್ತಿದ್ರು ನನ್ನಲ್ಲೇ ಇರುತ್ತೆ. ನೀನೇನು ಚಿಂತೆ ಮಾಡ್ಬೇಡ, ಸರಿನಾ? ಸರಿ ಅಕ್ಕ, ನಾನು ನಿನ್ ಜೊತೆ ಮಾತಾಡ್ತಾ ಇದ್ದಿದ್ದು ಯಾರಾದ್ರೂ ನೋಡಿದ್ರೆ ಅನುಮಾನ ಪಡ್ತಾರೆ. ನಾನು ಹೊಡ್ತೀನಿ. ನೀನ್ ಆರಾಮಾಗಿರು ರಾಣಿ. ಸರಿ.